ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ನಾವಂತೂ ಚೆನ್ನಾಗಿದ್ದೇವೆ. ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀವಿ. ನೀವು ವೀಕ್ಷಿಸುತ್ತಿರುವುದು ಆರ್ಬಿಟ್ ಮತ್ತು ಸೇವಾ ಸಂಗಮ ಸಮಾಜ ಸೇವಾ ಸಂಸ್ಥೆಗಳ ವಾರದ ವಿಶೇಷ ಸುದ್ದಿಗಳು. ಈ ವಾರದ ಸಂಚಿಕೆಯಲ್ಲಿ ಸಮಾಜ ಸೇವೆಯ ಪ್ರಮುಖ ಕಾರ್ಯಕ್ರಮಗಳು, ಸಮುದಾಯದ ಜೀವನದಲ್ಲಿ ಮಾಡಿದ ಬದಲಾವಣೆಗಳು, ಸಮುದಾಯದ ಅಭಿವೃದ್ಧಿಗೆ ನಾವು ಕೈಗೊಂಡ ಹೊಸ ಉಪಕ್ರಮಗಳು, ನಮ್ಮ ಸೇವೆ ಪ್ರಭಾವ ಮತ್ತು ಜನ ಸಮುದಾಯದ ಬೆಳವಣಿಗೆ ಕುರಿತು ಪ್ರತಿಯೊಂದು ಪ್ರಮುಖ ಕ್ಷಣವನ್ನು ನಿಮ್ಮ ಮುಂದೆ ತರುವ ಉದ್ದೇಶ ನಮ್ಮದು. ನೋಡಿ, ಶೇರ್ ಮಾಡಿ ಮತ್ತು ಸೇವಾ ಬೆಂಬಲ ನೀಡಿ. ಸೇವೆಯಿಂದ ಸಮಾಜದ ಬೆಳವಣಿಗೆ ನಮ್ಮ ಗುರಿ. ಮಾರ್ಚ್ 18ರಂದು ಆರ್ಬಿಟ್ ಸಂಸ್ಥೆಯಲ್ಲಿ ವಿಶ್ವ ಮಹಿಳಾ ದಿನಾಚರಣೆ ಹಮ್ಮಿಕೊಳ್ಳಲಾಯಿತು. ಡಾಕ್ಟರ್ ರಾಬರ್ಟ್ ಮೈಕಲ್ ಮಿರಾಂದಾ, ಧರ್ಮಾಧ್ಯಕ್ಷರು, ಗುಲ್ಬರ್ಗಾ ಧರ್ಮಕ್ಷೇತ್ರ, ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿ, ಗಂಡು ಮತ್ತು ಹೆಣ್ಣು ಮಕ್ಕಳು ದೇವರ ದೃಷ್ಟಿಯಲ್ಲಿ ಸಮಾನರು. ಮಹಿಳೆಯರು ಧೈರ್ಯದಿಂದ ಪ್ರತಿಯೊಂದು ಕ್ಷೇತ್ರದಲ್ಲಿ ಭಾಗವಹಿಸಬೇಕು. ಈಗಾಗಲೇ ಅನೇಕ ಮೈಲುಗಲ್ಲನ್ನು ಸಾಧಿಸಿರುವ ಮಹಿಳೆಯರು ಇನ್ನೂ ಸಾಧಿಸಬೇಕಾದದ್ದು ತುಂಬ ಇದೆ. ಮುಖ್ಯವಾಗಿ ಮಹಿಳೆಯರು ಮಾನಸಿಕ ಸಬಲತೆಯನ್ನು ಸಾಧಿಸಬೇಕು. ಇದರಿಂದ ಹೆಚ್ಚಿನ ಸಾಧನೆ ಮಾಡಲು ಮಹಿಳೆಯರಿಗೆ ಸಹಾಯವಾಗುತ್ತದೆ ಎಂದು ತಮ್ಮ ಅಮೃತವಾಣಿಯಲ್ಲಿ ಪ್ರಸ್ತಾಪಿಸಿದರು. ಈ ಒಕ್ಕೂಟದ ಮೂಲಕ ಇನ್ನಷ್ಟು ಪ್ರತಿಭೆಗಳು ಬೆಳಕಿಗೆ ಬರಲಿ, ಇನ್ನಷ್ಟು ಮಹಿಳೆಯರಿಗೆ ಧೈರ್ಯ ಸಿಗಲಿ, ಇನ್ನಷ್ಟು ಮಹಿಳೆಯರು ತಮ್ಮ ಸಮಾನತೆಗಾಗಿ, ಸಮಾಜದಲ್ಲಿ ಸಮಾನತೆಗಾಗಿ ದುಡಿಯುವ ಧೈರ್ಯವನ್ನು ಪಡೆದುಕೊಳ್ಳಲಿ ಎಂಬುದು ನನ್ನ ಆಶಯ ಮತ್ತು ನನ್ನ ನಿಮಗೆಲ್ಲರಿಗೂ ಆಶೀರ್ವಾದದ ನುಡಿಯಾಗಿದೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಬೆಥನಿ ಕಾನ್ವೆಂಟ್ ಶಾಲೆಯ ಮುಖ್ಯಸ್ಥರಾದ ಸಿಸ್ಟರ್ ಲೀರಾ, ಒಬ್ಬ ಯಶಸ್ವಿ ಪುರುಷನ ಹಿಂದೆ ಮಹಿಳೆಯ ಅಗಾಧವಾದ ಶ್ರಮವಿರುತ್ತದೆ. ಇಂದಿನ ಮಹಿಳೆಯರು ಹಳೆಯ ಸಂಪ್ರದಾಯಗಳನ್ನು ಬತ್ತಿಗೊತ್ತು ಉತ್ತಮ ಶಿಕ್ಷಣ ಪಡೆಯುವುದರೊಂದಿಗೆ ಸಮಾಜದ ಮುಖ್ಯವಾಹಿನಿಗೆ ಬತ್ತಿರುವುದು ತುಂಬ ಸಂತೋಷದ ವಿಚಾರ. 30 ವರ್ಷಗಳಿಂದ ಆರ್ಬಿಟ್ ಸಂಸ್ಥೆಯು ಮಹಿಳೆಯರ ಸಬಲೀಕರಣಕ್ಕಾಗಿ ಶ್ರಮಿಸುತ್ತದೆ. ಆರ್ಬಿಟ್ ಸಂಸ್ಥೆಯ ಅಧ್ಯಕ್ಷರು, ನಿರ್ದೇಶಕರು ಹಾಗೂ ಎಲ್ಲ ಸಮಾಜ ಸೇವಾ ಕಾರ್ಯಕರ್ತರ ಶ್ರಮ ಇದರಲ್ಲಿ ಅಡಕವಾಗಿದೆ ಎಂದು ನುಡಿದರು. ಸಾಮಾಜಿಕ ಸೇವೆಯಲ್ಲಿ, ರಾಜಕೀಯ ಕ್ಷೇತ್ರದಲ್ಲಿ, ತಾಂತ್ರಿಕ ಕ್ಷೇತ್ರದಲ್ಲಿ, ವೈದ್ಯಕೀಯ ಕ್ಷೇತ್ರದಲ್ಲಿ, ಮನೆಯಂಗಳದಿಂದ ಬಾಹ್ಯಾಕಾಶದವರೆಗೆ ಆಡುಮುಟ್ಟದ ಸೊಪ್ಪಿಲ್ಲ ಎಂಬಂತೆ ಹೆಣ್ಣು ಕೈಯಾಡಿಸಿದ ಸ್ಥಳವಿಲ್ಲ. ಸಮಾಜ ಸೇವೆಯಲ್ಲಿ ಈಗಾಗಲೇ ನೀವು ಕೇಳಿದ್ದೀರಿ. ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸಿದ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಅಪರ್ಣಾ ಶೆಟ್ಟಿ ಮಾತನಾಡಿ, ಮಹಿಳೆ ಬರೀ ಹೆಣ್ಣಲ್ಲ, ಅವಳು ವಿಶ್ವರತ್ನ. ಮಹಿಳೆಯರು ಇಂದು ಕುಟುಂಬದ ಸಂಸಾರದಿಂದ ಹಿಡಿದು ಗಗನಯಾನಿಯಾಗಿ ಅಂತರಿಕ್ಷದಲ್ಲಿ ತಮ್ಮ ಸಾಧನೆಯನ್ನು ತೋರಿಸುತ್ತಿದ್ದಾರೆ. ಉತ್ತಮ ಶಿಕ್ಷಣವನ್ನು ಒದಗಿಸಿಕೊಳ್ಳುವುದರ ಮುಖಾಂತರ ಮಹಿಳೆಯರ ನಿಜವಾದ ಪ್ರತಿಭೆಯನ್ನು ಹೊರತರಬಹುದು. ಅಸಾಧ್ಯವಾದವುಗಳನ್ನೆಲ್ಲ ಸಾಧಿಸಿ ತೋರಿಸುವ ಶಕ್ತಿ ಮಹಿಳೆಯಲ್ಲಿದೆ. ಅವರಿಗೆ ಉತ್ತಮವಾದ ಅವಕಾಶಗಳನ್ನು ಒದಗಿಸಿಕೊಡುವುದು ನಾಗರಿಕ ಸಮುದಾಯದ ಜವಾಬ್ದಾರಿಯಾಗಿದೆ. ಮಹಿಳೆಯರು ತಮ್ಮ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಕೊಡಬೇಕು. ಪ್ರತಿನಿತ್ಯ ಪೌಷ್ಟಿಕ ಆಹಾರ ಸೇವನೆ ಮಾಡಬೇಕು. ಎಲ್ಲಿ ಮಹಿಳೆಯರನ್ನು ಪೂಜಿಸಲ್ಪಡುತ್ತಾರೋ ಅಲ್ಲಿ ಸಾಕ್ಷಾತ್ ದೇವತೆಗಳ ವಾಸ ಇರುತ್ತದೆ ಎಂದು ತಮ್ಮ ಮಾತಿನಲ್ಲಿ ಸವಿಸ್ತರವಾಗಿ ನುಡಿದರು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಹಣಾ ಅಧಿಕಾರಿಗಳಾದ ಶ್ರೀಮತಿ ದೀಪಿಕಾ ನಾಯ್ಕರ್ ಮಾತನಾಡಿ, ಇಂದಿನ ಸಮಯದಲ್ಲಿ ಹೆಣ್ಣಿನ ಮೇಲೆ ಅನೇಕ ದೌರ್ಜನ್ಯಗಳಾಗುತ್ತಿರುವುದು ಅತಿ ಖಂಡನೀಯ ವಿಚಾರ. ಹೆಣ್ಣು ಮಕ್ಕಳ ಕೆಲಸ ಸ್ಥಳದಲ್ಲಿ ಲೈಂಗಿಕ ದೌರ್ಜನ್ಯಗಳನ್ನು ಆಗುತ್ತಿರುವುದನ್ನು ನಾವು ಪ್ರತಿನಿತ್ಯ ಕೇಳುತ್ತಿರುತ್ತೇವೆ. ಇಂತಹ ಘಟನೆಗಳು ಸಂಭವಿಸಿದಾಗ ತಾಲೂಕಿನ ನ್ಯಾಯಿಕ ಸಮಿತಿಯ ಗಮನಕ್ಕೆ ತರುವುದರ ಮುಖಾಂತರ ಸೂಕ್ತ ನ್ಯಾಯವನ್ನು ಪಡೆದುಕೊಳ್ಳಬಹುದು ಎಂದು ಮಾಹಿತಿ ನೀಡಿದರು. ಈ ಸಂದರ್ಭದಲ್ಲಿ ತಮ್ಮ ಜೀವನದಲ್ಲಿ ಬೆಳೆದು ಸಮಾಜಕ್ಕೆ ಮಾದರಿಯಾದ ಹಾಗೂ ನಾಯಕತ್ವ ಗುಣಗಳನ್ನು ಬೆಳೆಸಿಕೊಂಡ ಸಾಧಕ ಮಹಿಳೆಯರಿಗೆ ವೇದಿಕೆಯ ಮೇಲಿದ್ದ ಗಣ್ಯರಿಂದ ಸನ್ಮಾನಿಸಲಾಯಿತು. ಇದೇ ಸಂದರ್ಭದಲ್ಲಿ ವಿಶ್ವ ಮಹಿಳಾ ದಿನಾಚರಣೆಯ ಪ್ರಯುಕ್ತ ವಿಶೇಷವಾಗಿ ಹೆಣ್ಣು ಮಕ್ಕಳ ಆರೋಗ್ಯ ಹಾಗೂ ಕ್ಯಾನ್ಸರ್ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಯಿತು. ಈ ಶಿಬಿರದಲ್ಲಿ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ, ಡಾನ್ ಬಾಸ್ಕೋ ಮತ್ತು ಹುಮ್ನಾಬಾದ್ ಪಟ್ಟಣದ ಸೈಲೆನ್ಸ್ ಕಣ್ಣಿನ ಆಸ್ಪತ್ರೆಯ ಸಿಬ್ಬಂದಿ ವರ್ಗದವರು ಭಾಗವಹಿಸಿ ಮಹಿಳೆಯರಲ್ಲಿರುವ ಸ್ತನ ಕ್ಯಾನ್ಸರ್ ಹಾಗೂ ಗರ್ಭಕೋಶ ಕ್ಯಾನ್ಸರ್ನ ಉಚಿತ ತಪಾಸಣೆ ಹಾಗೂ ಸಾಮಾನ್ಯ ಆರೋಗ್ಯ ಪರೀಕ್ಷೆಯೊಂದಿಗೆ ಕಣ್ಣಿನ ತಪಾಸಣೆಯೂ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಸವಿತಾ ಪ್ರಿಯಾಂಕಾ ಸಂಚಾರ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹುಮ್ನಾಬಾದ್, ಶ್ರೀಮತಿ ವಿದ್ಯಾ ಭೀಮರಾವ್ ಪಾಟೀಲ್, ಶ್ರೀಮತಿ ರೇಖಾ ಸುನಿಲ್ ಪಾಟೀಲ್, ಆರ್ಬಿಟ್ ಸಂಸ್ಥೆಯ ನಿರ್ದೇಶಕರಾದ ವಂದನೀಯ ಫಾದರ್ ವಿಕ್ಟರ್ ವಾಸ್, ಸಹ ನಿರ್ದೇಶಕರು ಫಾದರ್ ವಿಜಯ್ ಕುಮಾರ್, ಗಾಂಧಿನಗರ ಕೇಂದ್ರದ ನಿರ್ದೇಶಕರಾದ ಫಾದರ್ ಜಾರ್ಜ್, ಸಿಸ್ಟರ್ ಕ್ರಿಸ್ಟಿನಾ, ಸಿಸ್ಟರ್ ಶೀಲಾ ಜೆನಿಫರ್, ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯಿಂದ ಡಾಕ್ಟರ್ ಗುರುರಾಜ್ ಕುಲಕರ್ಣಿ ಉಪಸ್ಥಿತರಿದ್ದರು. ಗಾಂಧಿನಗರದ ಸೈಂಟ್ ಮೇರಿ ಶಾಲೆಯ ಮಕ್ಕಳಿಂದ ಹಾಗೂ ಮಹಿಳೆಯರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗುವುದವು. ಶ್ರೀಮತಿ ಜಾನಕಿ ಸ್ವಾಗತಿಸಿದರು. ಶ್ರೀಮತಿ ರಾಣಿ ಸಂವಿಧಾನ ಪೀಠಿಕೆ ಓದಿದರು. ಶ್ರೀಮತಿ ರಬೇಕಾ ನಿರೂಪಿಸಿ ಶ್ರೀಮತಿ ಸವಿತಾ ವಂದಿಸಿದರು. ಮಾರ್ಚ್ 19ರಂದು ಚುಡುಗುಪ್ಪ ತಾಲೂಕಿನ ವಡ್ಡನ್ಕೆರೆ ಗ್ರಾಮದ ಮಹಿಳಾ ಸ್ವಸಹಾಯ ಸಂಘದ ಸದಸ್ಯರಿಗೆ ಆರ್ಬಿಟ್ ಸಂಸ್ಥೆ ಹುಮ್ನಾಬಾದ್ ಮತ್ತು ಅಜೀಂ ಪ್ರೇಮ್ಜಿ ಫೌಂಡೇಶನ್ ಸಂಯುಕ್ತಾಶ್ರಯದಲ್ಲಿ ಮಾನಸಿಕ ಆರೋಗ್ಯದ ಕುರಿತು ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ನವಜೀವನ ಕಾರ್ಯಕ್ರಮದ ಕಾರ್ಯಕರ್ತರಾದ ಅರುಣ್ ಕುಮಾರ್ ಮತ್ತು ಸಂಯೋಜಕರು ಶ್ರೀ ಪ್ರವೀಣ್ ಮಹಿಳೆಯರಿಗೆ ಮಾನಸಿಕ ಆರೋಗ್ಯ
ಮಾನಸಿಕ ಕಾಯಿಲೆ ಮತ್ತು ಅದರ ಲಕ್ಷಣಗಳ ಕುರಿತು ಮಾಹಿತಿ ನೀಡಿದರು. ಮಾನಸಿಕ ಕಾಯಿಲೆ ಬಂದರೆ ಭಯಪಡಬೇಕಾಗಿಲ್ಲ, ಇದು ಇತರ ಕಾಯಿಲೆಗಳಂತೆ ಒಂದು ಸಾಮಾನ್ಯ ಮೆದುಳಿನ ಕಾಯಿಲೆ ಎಂಬುದನ್ನು ವಿವರಿಸಿದರು. ಈ ಕಾರ್ಯಕ್ರಮದಲ್ಲಿ ಒಟ್ಟು 15 ಮಹಿಳೆಯರು ಭಾಗವಹಿಸಿದರು. ಕಮಲ್ನಗರ್ ತಾಲೂಕಿನ ಟೂರ್ಣವಾದಿ ಗ್ರಾಮದಲ್ಲಿ ದೈನಂದಿನ ಜೀವನದ ಚಟುವಟಿಕೆ ತರಬೇತಿಯನ್ನು ಹಮ್ಮಿಕೊಳ್ಳಲಾಯಿತು. ಮಾನಸಿಕ ಅಸ್ವಸ್ಥತೆಗೆ ಒಳಗಾದ ವ್ಯಕ್ತಿಗಳನ್ನು ಅಥವಾ ಕುಟುಂಬದ ಸದಸ್ಯರನ್ನು ಪೋಷಕರ ಹೇಗೆ ಪಾಲನೆ ಮಾಡಬೇಕು ಎಂಬುದು ಈ ತರಬೇತಿಯ ಉದ್ದೇಶವಾಗಿತ್ತು. ಮಾನವರನ್ನು ಪ್ರೀತಿ ಮತ್ತು ವಿಶ್ವಾಸದಿಂದ ದಿನನಿತ್ಯದ ಕೆಲಸಗಳಲ್ಲಿ ಹೇಗೆ ತೊಡಗಿಸಬೇಕು ಎಂದು ಪಾಲಕರಿಗೆ ತಿಳಿಸಲಾಯಿತು. ಉದಾಹರಣೆಗೆ ಬ್ರಷ್ ಮಾಡಿಸುವುದು, ಸ್ನಾನ ಮಾಡುವುದು, ಊಟ ಮಾಡಿಸುವುದು ಮತ್ತು ಸರಿಯಾದ ಸಮಯದಲ್ಲಿ ಮಾತ್ರೆಗಳನ್ನು ಸೇವಿಸುವುದು. ಈ ಕಾರ್ಯಕ್ರಮಗಳಲ್ಲೂ ವ್ಯಕ್ತಿಯು ಸ್ವಾಭಾವಿಕವಾಗಿ ಮಾಡುವ ಹಂತಕ್ಕೆ ತಲುಪಿದರೆ ಅವರು ತಮ್ಮ ಕಾಯಿಲೆಯನ್ನು ಮರೆತು ಉತ್ತಮ ಗುಣಮಟ್ಟದ ಬದುಕು ನಡೆಸಬಹುದು ಎಂದು ಮನವರಿಕೆ ನೀಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಒಟ್ಟು 10 ಜನರು ಭಾಗವಹಿಸಿದರು. ಮಾರ್ಚ್ 19ರಂದು ಔರಾದ್ ತಾಲೂಕಿನ ಸಂತಪುರ ಗ್ರಾಮದಲ್ಲಿ ದೀಪಾಲಯ ಆರ್ಬಿಟ್ ಸಂಸ್ಥೆ, ಹುಮ್ನಾಬಾದ್ ಡಾನ್ ಬೋಸ್ಕೋ ಮತ್ತು ಎಪ್ರೆಸಿ ನಿಲಯ ಸಂಸ್ಥೆಗಳ ಸಂಯುಕ್ತಾಶ್ರಯದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಸಂಪನ್ಮೂಲ ವ್ಯಕ್ತಿಯಾಗಿ ಶ್ರೀಮತಿ ಮಂಗಳಾ ಭಾಗವತ್, ಸಾರ್ವಜನಿಕ ಸಂಪರ್ಕ ಅಧಿಕಾರಿ, ಅಂಚೆ ಕಚೇರಿ, ಬೀದರ್ ಇವರು ಮಾತನಾಡಿ, ಮಹಿಳೆಯರು ಸಮಾಜದಲ್ಲಿ ಎಲ್ಲ ಕ್ಷೇತ್ರಗಳಲ್ಲೂ ಮುನ್ನಡೆಯಬೇಕು, ತಮ್ಮ ಹಕ್ಕುಗಳನ್ನು ಪಡೆಯಲು ಒಗ್ಗಟ್ಟಾಗಿ ಹೋರಾಟ ಮಾಡಬೇಕು, ನಾವು ಅಬಲೆಯರಲ್ಲ ಬದಲಾಗಿ ಸಬಲೆಯರಾಗಬೇಕು ಎಂದು ಪ್ರೇರಣಾದಾಯಕ ಸಂದೇಶ ನೀಡಿದರು. ಕಾರ್ಯಕ್ರಮದಲ್ಲಿ ಗುಲ್ಬರ್ಗ ಧರ್ಮಕ್ಷೇತ್ರದ ಧರ್ಮಾಧ್ಯಕ್ಷರು ಡಾಕ್ಟರ್ ರಾಬರ್ಟ್ ಮೈಕಲ್ ಮಿರಾಂದ, ಭಗಿನಿಯರು ರೆನ್ಸಿ ದಿಸಿಲ್ವಾ, ವಕೀಲರು ಮಂಗಳೂರು, ಶ್ರೀಮತಿ ರೇಣುಕಾ ಬಿತಿಲ್ಕರ್, PSI ಔರಾದ್ ಪೊಲೀಸ್ ಠಾಣೆ, ಕುಮಾರಿ ರಾಜಯೋಗಿನಿ BK ಸುವಾಸಿನಿ, ಸಂಚಾಲಕ ಪ್ರಚಾಪಿತ ಬ್ರಹ್ಮಕುಮಾರಿ ಔರಾದ್, ಫಾದರ್ ವಿಕ್ಟರ್ ವಾಸ್, ನಿರ್ದೇಶಕರು ಆರ್ಬಿಟ್ ಸಂಸ್ಥೆ ಹುಮ್ನಾಬಾದ್, ಫಾದರ್ ಸ್ಟೀವನ್ ಲಾರೆನ್ಸ್, ಡಾನ್ ಬಾಸ್ಕೋ ಬೀದರ್, ಫಾದರ್ ಕ್ಲಿವಿನ್ ಸಂತಪುರ್, ಫಾದರ್ ಸುನಿಲ್ ಅಂದ್ರಾದೆ ಉಜಿನಿ, ಭಗಿನಿಯರು ರೀಮಾ ಹೆಲೆನ್ ಲಿಲೆಟ್, ಶ್ರೀಮತಿ ಯಶೋಧ ಮತ್ತು ಶ್ರೀಮತಿ ಗಂಗಮ್ಮ ಉಪಸ್ಥಿತರಿದ್ದರು. ಈ ಸಮಾರಂಭದಲ್ಲಿ ಸುಮಾರು 350 ಸ್ವಸಹಾಯ ಸಂಘಗಳ ಸದಸ್ಯರು ಭಾಗವಹಿಸಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ದಿನಾಚರಣೆಯನ್ನು ಸ್ಮರಣೆಗೊಳಿಸಿದರು. ಮಾರ್ಚ್ 21ರಂದು ಬಸವಕಲ್ಯಾಣ ತಾಲೂಕಾ ಪರ್ತಾಪುರ ಗ್ರಾಮದ ಸಂತ ಅಂತೋನಿ ಬಾಲಕ್ರಿಸ್ತಾಶ್ರಮ ಸಭಾಂಗಣದಲ್ಲಿ ಆರ್ಬಿಟ್ ಸಂಸ್ಥೆಯ ವತಿಯಿಂದ ವಿಶ್ವ ಮಹಿಳಾ ದಿನಾಚರಣೆ ಹಮ್ಮಿಕೊಳ್ಳಲಾಯಿತು. ಈ ಕಾರ್ಯಕ್ರಮದಲ್ಲಿ ಬಸವಕಲ್ಯಾಣ ತಾಲೂಕಿನ ಫಾದರ್ ಜಾರ್ಜ್, ಫಾದರ್ ಆರೋಗ್ಯದಾಸ್, ಫಾದರ್ ಸ್ಟ್ಯಾನಿ ಲೋಬೋ, ವಕೀಲರು ಶ್ರೀಮತಿ ವಿಜಯಲಕ್ಷ್ಮಿ ಹೂಗಾರ್, PSI ಅಶ್ವಿನಿ ಮಾನೆ, ಕಾಂಗ್ರೆಸ್ ಅಧ್ಯಕ್ಷ ಅರ್ಜುನ್ ಕನಕ್, ಆರ್ಬಿಟ್ ಸಂಸ್ಥೆ ನಿರ್ದೇಶಕರು ಫಾದರ್ ವಿಕ್ಟರ್ ವಾಸ್, ಮಹಿಳಾ ಅಭಿವೃದ್ಧಿ ಸಂಯೋಜಕರು ಶ್ರೀಮತಿ ನಿರ್ಮಲಾ ಮತ್ತು ಬ್ರಹ್ಮಕುಮಾರಿ ಬೆಹೆಂಜಿ ಸೇರಿದಂತೆ ಹಲವಾರು ಗಣ್ಯರು ಭಾಗವಹಿಸಿದರು. ಆರ್ಬಿಟ್ ಸಂಸ್ಥೆ 30 ವರ್ಷಗಳಿಂದ ಮಹಿಳೆಯರ ಹಕ್ಕುಗಳ, ಮಾನಸಿಕ ಅಸ್ವಸ್ಥರು, HIV ಪೀಡಿತರು ಮತ್ತು ಬಡ ಕುಟುಂಬಗಳಿಗೆ ಸೇವೆ ಸಲ್ಲಿಸುತ್ತಿದೆ. ವಕೀಲರು ವಿಜಯಲಕ್ಷ್ಮಿ ಹಾಗೂ ಶ್ರೀಮತಿ ಅಶ್ವಿನಿ PSI ಬೀದರ್ ಈ ಸಂಸ್ಥೆಯ ಸೇವೆಗಳ ಬಗ್ಗೆ ಮಾತನಾಡಿದರು. ಅವರು ಮಹಿಳೆಯರಿಗೆ ತಮ್ಮ ಹಕ್ಕುಗಳನ್ನು ಅರಿಯಲು ಮತ್ತು ಉತ್ತಮ ಶಿಕ್ಷಣ ಮತ್ತು ಜೀವನದ ಕಡೆ ಗಮನ ಸೆಳೆಯಲು ಸೂಚಿಸಿದರು. ಈ ಕಾರ್ಯಕ್ರಮವು ಸಮಾಜದಲ್ಲಿ ಬದಲಾವಣೆ ತರಲು, ವಿಶೇಷವಾಗಿ ಮಹಿಳೆಯರ ಹಕ್ಕುಗಳ ಮೇಲಿಟ್ಟು ತಮ್ಮ ಮುಂದಿನ ಹೆಜ್ಜೆಗಳನ್ನು ದಿಟ್ಟವಾಗಿ ವಹಿಸಲು ಪ್ರೇರಣೆ ನೀಡಿದರು. ಮಧ್ಯದಿಂದ ಬಂದಂತವರು ನೀವು ಗುರುತಿಸದೆ ಹೋದರೆ, ನೀವು ಅವರಿಗೆ ಅವರ ಪರವಾಗಿ ನಿಲ್ಲದೆ ಹೋದರೆ ಎಲ್ಲವೂ ವ್ಯರ್ಥ. ನನ್ನ ಆತ್ಮೀಯ ಮಾರ್ಚ್ 22ರಂದು ಭಾಲ್ಕಿ ತಾಲೂಕಿನ ಸಿದ್ಧಾರ್ಥ ನಗರದಲ್ಲಿ ಫಾದರ್ ರೆಜಿ ರೊನಾಲ್ಡ್ ಅವರು ಸ್ಪರ್ಶ ಕ್ಯಾನ್ಸರ್ ಕುರಿತು ಜಾಗೃತಿ ಮೂಡಿಸಿದರು. ಧೂಮಪಾನ ಮತ್ತು ಮದ್ಯಪಾನ ಸೇವನೆಯು ಕ್ಯಾನ್ಸರ್ ಉಂಟು ಮಾಡುತ್ತದೆ ಎಂಬುದನ್ನು ವಿವರಿಸಿ ಕ್ಯಾನ್ಸರ್ಗಳ ಲಕ್ಷಣಗಳು ಮತ್ತು ಅದರ 4 ಹಂತಗಳನ್ನು ತಿಳಿಸಿದರು. 15 ಸದಸ್ಯರು ಈ ಬಗ್ಗೆ ಜ್ಞಾನವನ್ನು ಪಡೆದುಕೊಂಡರು. ಬನ್ನಿ ನೋಡೋಣ ಇದೀಗ ಸೇವಾ ಸಂಗಮ ಸಂಸ್ಥೆಯ ವಿಶೇಷ ಸುದ್ದಿಗಳು. ಮಾರ್ಚ್ 19ರಂದು ಕಲಬುರಗಿ ತಾಲೂಕಿನ ಫರ್ತಾಬಾದ್ ಗ್ರಾಮದ ಚೇತನ ಕೇಂದ್ರದಲ್ಲಿ ಪೇರೆಂಟ್ಸ್ ಚಾಂಪಿಯನ್ ಗ್ರೂಪ್ನ ಹೋಬಳಿ ಮಟ್ಟದ ಸಭೆ ಆಯೋಜಿಸಲಾಯಿತು. ಈ ಸಭೆಯಲ್ಲಿ ಶ್ರೀಮತಿ ಶ್ವೇತಾ, ವ್ಯವಸ್ಥಾಪಕರು, ಮಕ್ಕಳ ಬೆಳವಣಿಗೆಯಲ್ಲಿನ ಕುಂಠಿತತೆಗಳನ್ನು ನಿವಾರಿಸಲು ಮತ್ತು ಸರ್ಕಾರದಿಂದ ದೊರೆಯುವ ಸೌಲಭ್ಯಗಳನ್ನು ನೇರವಾಗಿ ಮಕ್ಕಳಿಗೆ ಪೂರೈಸಲು ಪೇರೆಂಟ್ಸ್ ಚಾಂಪಿಯನ್ ಗ್ರೂಪ್ಗಳ ಅಗತ್ಯವಿದ್ದು, ಮಕ್ಕಳ ಹಕ್ಕುಗಳ ರಕ್ಷಣೆಗಾಗಿ ಈ ಗುಂಪುಗಳು ರಚನೆಗೊಂಡಿವೆ ಎಂದು ಹೇಳಿದರು. ಸಭೆಯಲ್ಲಿ ಗ್ರಾಮ ಪಂಚಾಯತ್ನಲ್ಲಿ ಮೀಸಲಿಟ್ಟ 5% ಅನುದಾನದ ಕುರಿತು ಚರ್ಚಿಸಿ ಈ ಅನುದಾನವನ್ನು ಮಕ್ಕಳ ಅಭಿವೃದ್ಧಿಗಾಗಿ ಬಳಸಲು ಒತ್ತಾಯಿಸಿ ಪೇರೆಂಟ್ಸ್ ಚಾಂಪಿಯನ್ ಗ್ರೂಪ್ ಮುಖಾಂತರ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಲು ನಿರ್ಧರಿಸಲಾಯಿತು. ಈ ಸಭೆಯಲ್ಲಿ ಹೇಗರಗುಂಡಿಗಿ, ಫರ್ತಾಬಾದ್ ಮತ್ತು ಹೊನ್ನಕೆರಣಿಗಿ ಪೇರೆಂಟ್ಸ್ ಚಾಂಪಿಯನ್ ಗುಂಪುಗಳ ಸದಸ್ಯರು ಭಾಗವಹಿಸಿದರು.
ಕಲಬುರಗಿ ತಾಲೂಕಿನ ಫರ್ತಾಬಾದ್ ಗ್ರಾಮದಲ್ಲಿ ಪಾಲಕರ ಸಾಮರ್ಥ್ಯ ನಿರ್ಮಾಣ ತರಬೇತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಸೇವಾ ಸಂಗಮ ಸಂಸ್ಥೆ ಮತ್ತು ಅಜೀಂ ಪ್ರೇಮ್ಜಿ ಫೌಂಡೇಶನ್ ಇವರ ಸಂಯುಕ್ತಾಶ್ರಯದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಶ್ರೀಮತಿ ಶಿವಕಾಂತ ಮತ್ತು ಕುಮಾರಿ ಅನಿತಾ ಮಕ್ಕಳ ಪಾಲಕರಿಗೆ ಸಿಪಿ ಸ್ವಿಚ್ ಮತ್ತು ಮನೆಯ ಸಾಮಗ್ರಿಗಳ ಸಹಾಯದಿಂದ ಚಟುವಟಿಕೆಗಳನ್ನು ಮಾಡುವ ಬಗ್ಗೆ ಮಾಹಿತಿ ನೀಡಿದರು. ಈ ಕಾರ್ಯಕ್ರಮದಲ್ಲಿ ಒಟ್ಟು 35 ಜನ ಭಾಗವಹಿಸಿದರು. ಕಲಬುರಗಿ ತಾಲೂಕಿನ ಫರ್ತಾಬಾದ್ ಗ್ರಾಮ ಪಂಚಾಯತಿನಲ್ಲಿ ಸೇವಾ ಸಂಗಮ ಸಂಸ್ಥೆ ಮತ್ತು ಅಜೀಂ ಪ್ರೇಮ್ಜಿ ಫೌಂಡೇಶನ್ ಸಂಯುಕ್ತಾಶ್ರಯದಲ್ಲಿ ರಚಿಸಿದ ಪೇರೆಂಟ್ಸ್ ಚಾಂಪಿಯನ್ ಗುಂಪು ವಿಕಲಚೇತನರ ಮಕ್ಕಳ ಅಭಿವೃದ್ಧಿಗಾಗಿ ಮೀಸಲಿರುವ 5% ಅನುದಾನವನ್ನು ನೀಡುವಂತೆ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಮತ್ತು ಅಧ್ಯಕ್ಷರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಈ ಮನವಿ ಪತ್ರವನ್ನು ಸ್ವೀಕರಿಸಿ ತಮ್ಮ ಮುಂದಿನ ತಿಂಗಳ ಸಭೆಯಲ್ಲಿ ಅಧ್ಯಕ್ಷರು ಮತ್ತು ಸದಸ್ಯರ ಸಮ್ಮುಖದಲ್ಲಿ ಚರ್ಚಿಸುವುದಾಗಿ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಭಾಗವಹಿಸಿದವರು ಗ್ರಾಮ ಪಂಚಾಯತ್ ಸದಸ್ಯರಾದ ಶ್ರೀ ಅಂಬರೀಶ್ ಉಡ್ಚಣ್, ಪೇರೆಂಟ್ಸ್ ಚಾಂಪಿಯನ್ ಗುಂಪಿನ ಸದಸ್ಯರು ಅಧ್ಯಕ್ಷರಾದ ಶ್ರೀಮತಿ ಗೌಸಿಯಾ ಶಾ, ಶ್ರೀಮತಿ ಸವಿತಾ VRW, ಶ್ರೀಮತಿ ಶ್ವೇತಾ ವ್ಯವಸ್ಥಾಪಕರು ಮತ್ತು ಸೇವಾ ಸಂಗಮ ಸಂಸ್ಥೆಯ ಸಿಬ್ಬಂದಿ ವರ್ಗದವರು. ಮಾರ್ಚ್ 20ರಂದು ಸೇವಾ ಸಂಗಮ ಸಂಸ್ಥೆ ಮತ್ತು ಅಜೀಂ ಪ್ರೇಮ್ಜಿ ಫೌಂಡೇಶನ್ ಸಂಯುಕ್ತಾಶ್ರಯದಲ್ಲಿ ಕಲಬುರಗಿ ನಗರದ ರಾಣೇಶ್ಪುರ್ ದರ್ಗಾದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಬಾಲ್ಯ ವಿವಾಹ ಕುರಿತು ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ಶ್ರೀಮತಿ ವಿಜಯಲಕ್ಷ್ಮಿ, ಬಾಲ್ಯ ವಿವಾಹವು ಶಿಕ್ಷಾರ್ಹ ಅಪರಾಧವಾಗಿದ್ದು ಹೆಣ್ಣು ಮಕ್ಕಳಿಗೆ 18 ವರ್ಷ ಮತ್ತು ಗಂಡು ಮಕ್ಕಳಿಗೆ 21 ವರ್ಷ ಕನಿಷ್ಠ ವಯೋಮಿತಿಯನ್ನು ನಿಗದಿಪಡಿಸಲಾಗಿದೆ ಎಂದು ವಿವರಿಸಿದರು. ಅವರು ಹೇಳಿದಂತೆ ಬಾಲ್ಯ ವಿವಾಹದಿಂದ ತಾಂತ್ರಿಕ ಮತ್ತು ಶಾರೀರಿಕ ಸಮಸ್ಯೆಗಳು ಉಂಟಾಗಬಹುದು ಮತ್ತು 18 ವರ್ಷಕ್ಕಿಂತ ಮೊದಲು ಗರ್ಭಧಾರಣೆಯಾದರೆ ಮಕ್ಕಳ ಹೇರುವಿಕೆಗೆ ಕಷ್ಟವಾಗಬಹುದು. ಇದರಿಂದಾಗಿ ಬಾಲ್ಯ ವಿವಾಹವನ್ನು ನಿಷೇಧಿಸಲಾಗಿದೆ ಎಂದು ಅವರು ಸ್ಪಷ್ಟಪಡಿಸಿದರು. ಈ ಕಾರ್ಯಕ್ರಮದಲ್ಲಿ 25 ವಿದ್ಯಾರ್ಥಿನಿಯರು ಭಾಗವಹಿಸಿದರು ಮತ್ತು ಇದರಿಂದ ಮಕ್ಕಳು ಭವಿಷ್ಯಕ್ಕಾಗಿ ಬಲವಾದ ಅರಿವು ಮೂಡಿಸಿತು. ಮದರ್ ತೆರೇಸಾ ಸಭಾಂಗಣದಲ್ಲಿ ಸೇವಾ ಸಂಗಮ ಸಂಸ್ಥೆ ಮತ್ತು ಅಜೀಂ ಪ್ರೇಮ್ಜಿ ಫೌಂಡೇಶನ್ ಕಲಬುರಗಿ ಇವರ ಸಂಯುಕ್ತಾಶ್ರಯದಲ್ಲಿ ಜಿಲ್ಲಾಡಳಿತ ಮಟ್ಟದ ಪೋಷಕರ ಚಾಂಪಿಯನ್ ಗುಂಪು ಸಭೆ ಹಮ್ಮಿಕೊಳ್ಳಲಾಯಿತು. ಶೀಘ್ರ ಪತ್ತೆಹಚ್ಚುವಿಕೆ ಮತ್ತು ಆರಂಭಿಕ ಶಿಕ್ಷಣ ಯೋಜನೆಯ ವ್ಯವಸ್ಥಾಪಕರಾದ ಶ್ರೀಮತಿ ಶ್ವೇತಾ ಕುಲಕರ್ಣಿ ಅವರು ಬೆಳವಣಿಗೆಯಲ್ಲಿ ಕುಂಠಿತ ಮಕ್ಕಳಿಗೆ ದೊರಕುವ ಸರ್ಕಾರಿ ಸೌಲಭ್ಯಗಳನ್ನು ಹೇಗೆ ಪಡೆಯಬೇಕೆಂಬುದರ ಕುರಿತು ಸಂಕ್ಷಿಪ್ತವಾಗಿ ಮಾಹಿತಿ ನೀಡಿದರು. ಅವರು ಒಗ್ಗಟ್ಟಿನಲ್ಲಿ ಬಲವಿದೆ, ನಾವು ಪೋಷಕರ ಏಕತೆ ಮೂಲಕ ಮಕ್ಕಳಿಗಾಗಿ 5% ಅನುದಾನ ಮತ್ತು ವಿಕಲಚೇತನ ಪಿಂಚಣಿಗಳನ್ನು ಪಡೆಯಲು ಪೋಷಕರು ಒಟ್ಟಾಗಿ ಶ್ರಮಿಸಬೇಕು ಎಂದು ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಶ್ರೀಮತಿ ಶಿವಕಾಂತ, ಶ್ರೀಮತಿ ಜಗದೇವಿ, ಕುಮಾರಿ ಅನಿತಾ ಮತ್ತು 9 ಪೋಷಕರು ಭಾಗವಹಿಸಿದರು.